ಶ್ರೀಕೃಷ್ಣನು 16,100 ಸ್ತ್ರೀಯರನ್ನು ಏಕೆ ವಿವಾಹವಾದರು, ಮತ್ತೆ ಯಾವ ರೀತಿಯಲ್ಲಿ ಆದರು, ಮತ್ತೆ ಆ ಪತ್ನಿಯರ ಜೊತೆ ಅವರು ಹೇಗಿದ್ದರು? ನಾವು ಸಹ ಕೃಷ್ಣನ ಹಾಗೆ ಮಾಡಬಹುದೇ? ನರಕಾಸುರನು ಅತ್ಯಂತ ಬಲಶಾಲಿ ಮತ್ತು ಕ್ರೂರ ರಾಕ್ಷಸನಾಗಿದ್ದನು. ಅವನು 16,100 ಕನ್ಯೆಯರನ್ನು ಅಪಹರಿಸಿ ತನ್ನ ಅರಮನೆಯಲ್ಲಿ ಬಂಧಿಸಿದ್ದನು. ಅವರನ್ನೆಲ್ಲ ತನ್ನ ಪತ್ನಿಯರನ್ನಾಗಿಸಿಕೊಳ್ಳಬೇಕೆಂಬ ದುಷ್ಕಲ್ಪನೆಯಲ್ಲಿದ್ದನು. ಶ್ರೀಕೃಷ್ಣನು ತನ್ನ ಪತ್ನಿ ಸತ್ಯಭಾಮನೊಂದಿಗೆ ನರಕಾಸುರನ ವಾಸಸ್ಥಾನಕ್ಕೆ ಹೋಗಿ ಅವನ ವಧೆ ಮಾಡಿ ಆ 16,100 ಕನ್ಯೆಯರನ್ನು ಬಂಧನದಿಂದ ಮುಕ್ತಗೊಳಿಸಿದನು. ಆದರೆ ಆ ಕನ್ಯೆಯರ ಮುಂದೆ ಇನ್ನೊಂದು ದೊಡ್ಡ ಸಂಕಟ ನಿಂತಿತ್ತು. ಸಮಾಜವು ಅವರನ್ನು ಅಪಹರಣಕ್ಕೊಳಗಾದವರು ಎಂದು ತಳ್ಳಿ ಹಾಕುವ ಭಯ. ಅಂದಿನ ಕಾಲದಲ್ಲಿ ಇಂತಹ ಹೆಣ್ಣು ಮಕ್ಕಳಿಗೆ ಮರುಮದುವೆಯ ಅವಕಾಶವಿರಲಿಲ್ಲ. ಅವರ ಭವಿಷ್ಯ, ಗೌರವ, ಜೀವನದ ಆಶ್ರಯ ಎಲ್ಲವೂ ಕಳೆದು ಹೋಗುವಂತಿತ್ತು. ಅವರ ಕುಟುಂಬ ಮತ್ತು ಸಮಾಜ ಅವರನ್ನು ಸ್ವೀಕರಿಸಲಿಲ್ಲ. ಅವರು ಕೃಷ್ಣನ ಪಾದಗಳನ್ನು ಹಿಡಿದು ಬೇಡಿಕೊಂಡರು, ಕೃಷ್ಣ, ನೀನು ನಮ್ಮನ್ನು ರಕ್ಷಿಸಿದ್ದೀಯ, ಆದರೆ ಸಮಾಜದಲ್ಲಿ ನಮಗೆ ಸ್ಥಾನವಿಲ್ಲ. ನಮ್ಮ ಮಾನ, ಗೌರವ, ಭವಿಷ್ಯ ಉಳಿಸಲು ನೀನೇ ನಮ್ಮ ಪತಿಯಾಗಬೇಕು. ನಿನ್ನ ದಯೆಯಿಲ್ಲದೆ ನಾವು ಬದುಕಲಾರೆವು. ಭಗವಂತನು ಭಕ್ತರ ಪ್ರಾರ್ಥನೆಯನ್ನು ನಿರಾಕರಿಸುವವನಲ್ಲ. ತನ್ನ ದಿವ್ಯ ಮಾಯಾ ಶಕ್ತಿಯಿಂದ ಶ್ರೀಕೃಷ್ಣನು 16,100 ವಿಭಿನ್ನ ರೂಪಗಳನ್ನು ತಾಳಿ ಪ್ರತಿಯೊಬ್ಬಳ ಅರಮನೆಯಲ್ಲೂ ಪ್ರತ್ಯೇಕವಾಗಿ ಕಾಣಿಸಿಕೊಂಡನು. ಎಲ್ಲರೊಂದಿಗೆ ಯಥಾವಿಧಿ ವಿವಾಹವಾಗಿ ಪ್ರತಿಯೊಬ್ಬಳನ್ನು ಸಮಾನವಾಗಿ ಸಮ್ಮಾನಿಸಿದನು. ದ್ವಾರಕೆಯ ರಾಣಿಯರನ್ನಾಗಿ ಮಾಡಿದನು. ಇದು ಯಾರಿಗೂ ಗ್ರಹಿಸಲಾಗದ ದಿವ್ಯ ಮಹಿಮೆ. ಈ ಅದೃಷ್ಟವಂತ ಕನ್ಯೆಯರು ಹಿಂದಿನ ಜನ್ಮದಲ್ಲಿ ತಪಸ್ಸು, ಸಂಕಲ್ಪ ಹಾಗೂ ಕೃಪಾಭಿಲಾಷೆಯೊಂದಿಗೆ ವಿಷ್ಣುವೇ ನಮ್ಮ ಪತಿಯಾಗಲಿ ಎಂಬ ದೃಢ ವ್ರತವನ್ನು ಹೊಂದಿದ್ದರು. ಅವರ ಈ ಶುದ್ಧ ಸಂಕಲ್ಪದ ಫಲವಾಗಿ ನರಕಾಸುರನ ಬಂಧನದಿಂದ ಮುಕ್ತರಾದ ಕ್ಷಣದಲ್ಲೇ ಅವರು ಸ್ವಯಂ ಶ್ರೀಕೃಷ್ಣನನ್ನು ತಮ್ಮ ಪತಿಯಾಗಿ ಬರಲು ವಿನಂತಿಸಿಕೊಂಡರು. ಭಗವಂತನು ಅವರ ಹೃದಯದ ಆಕಾಂಕ್ಷೆಯನ್ನು ಅರಿತು ಪ್ರತಿಯೊಬ್ಬಳಿಗೂ ಪತಿಯುಕ್ತ ಗೌರವ ಮತ್ತು ರಕ್ಷಣೆಯನ್ನು ನೀಡಿ ಜನ್ಮ ಜನ್ಮಾಂತರಗಳಿಂದ ಬಯಸಿದ್ದ ಮಹಾಶಯವನ್ನು ಈಡೇರಿಸಿದನು. ಇದರ ಮೂಲಕ ಅವರು ನಿಜವಾದ ಭಾಗ್ಯವಂತರಾದರು, ಏಕೆಂದರೆ ಪರಮಾತ್ಮನೇ ತಮ್ಮ ಪತಿಯಾಗುವ ಅಪೂರ್ವ ಅದೃಷ್ಟವನ್ನು ಪಡೆದರು. ವಿವಾಹದ ನಂತರ ಈ ಮಹೋನ್ನತ ಲೀಲೆಯನ್ನು ಕಣ್ತುಂಬಿಸಿಕೊಳ್ಳಲು ಮಹರ್ಷಿ ನಾರದರು ದ್ವಾರಕೆಗೆ ಬಂದರು. ಅಲ್ಲಿ 9 ಲಕ್ಷ ವೈಭವಯುಕ್ತ ಅರಮನೆಗಳು ಇದ್ದವು. ಪ್ರತಿಯೊಬ್ಬ ರಾಜಕುಮಾರಿಗೆ ಪ್ರತ್ಯೇಕವಾದ ಅರಮನೆಯನ್ನ ರತ್ನಗಳಿಂದ ಅಲಂಕರಿಸಲಾಗಿತ್ತು. ನಾರದರು ಪ್ರತಿಯೊಂದು ಅರಮನೆಗೆ ಪ್ರವೇಶಿಸಿದಾಗ ಆಶ್ಚರ್ಯದಿಂದ ನೋಡಿದರು. ಎಲ್ಲ ಅರಮನೆಯಲ್ಲೂ ಕೃಷ್ಣನೇ ಇದ್ದನು. 16,100 ಅರಮನೆಯಲ್ಲಿ ಪ್ರತಿಯೊಬ್ಬ ಪತ್ನಿಯೊಂದಿಗೆ ಪ್ರತಿಯೊಬ್ಬಳ ಮನಸ್ಸಿಗೆ ತಕ್ಕಂತೆ ಕೃಷ್ಣನು ಪೂರ್ಣ ಗೃಹಸ್ಥನಂತೆ ನಡೆದುಕೊಳ್ಳುತ್ತಿದ್ದನು. ಆದ್ದರಿಂದ ನಾರದ ಮುನಿಗಳಿಗೆ ಒಂದು ಆಳವಾದ ಸಂದೇಶ ದೊರಕಿತು. ಯಾವುದೇ ಒಂದು ರೂಪದಲ್ಲಿ ಸೀಮಿತನಲ್ಲದವನು, ಸಕಲ ಪ್ರಪಂಚಗಳ ನಿಯಂತ್ರಕನು, ತನ್ನ ಅಸಾಧಾರಣ ಶಕ್ತಿಯಿಂದಲೇ ಎಲ್ಲರ ಮನಸ್ಸನ್ನು ತೃಪ್ತಪಡಿಸುತ್ತಾನೆ. ನಾರದರು ಆನಂದದಿಂದ ಶ್ರೀಕೃಷ್ಣನನ್ನು ಸ್ತುತಿಸಿದರು. ಓ ಭಗವಂತ, ನೀನು ಎಲ್ಲರೊಳಗೂ, ಎಲ್ಲರೂ ನಿನ್ನೊಳಗೇ ಇರುವವರು. ನಿನ್ನ ಶಕ್ತಿಗೆ ಮಿತಿಯಿಲ್ಲ. ಲೋಕದಲ್ಲಿ ಸಾಮಾನ್ಯ ಗೃಹಸ್ಥನಂತೆ ವರ್ತಿಸುತ್ತಾ ಭಕ್ತರಿಗೆ ಆದರ್ಶ ತೋರಿಸುತ್ತಿರುವೆ. ನಿನ್ನ ಲೀಲೆಯನ್ನು ಅರಿಯುವುದು ದೇವತೆಗಳಿಗೂ ಕಷ್ಟ. ಇದು ಕೇವಲ ಒಂದು ಮಾನವೀಯತೆ ಕಥೆಯಲ್ಲ, ಭಗವಂತನ ಅನಂತ ಶಕ್ತಿಯ ಸಾಕ್ಷಿ. ಹೀಗಾಗಿ ನಾವು ನೆನಪಿಡಬೇಕಾದ ಸತ್ಯವೇನೆಂದರೆ, ಭಗವಂತನು ಮಾಡಿದ್ದುದನ್ನು ನಾನೂ ಮಾಡಬಲ್ಲೆ ಎಂದುಕೊಳ್ಳಬಾರದು. ಶ್ರೀಕೃಷ್ಣನ ಲೀಲೆಗಳು ಮಾನವನ ಬುದ್ಧಿಗತಿಗೂ ಮೀರಿದವು. ಈ ವಿವಾಹಕ್ಕೂ ಮುನ್ನವೇ ಅವನು ಅಸಂಖ್ಯಾತ ಅದ್ಭುತ ಕಾರ್ಯಗಳನ್ನು ಮಾಡಿದ್ದನು. ರಾಕ್ಷಸರ ಸಂಹಾರ, ಗೋವರ್ಧನ ಪರ್ವತವನ್ನು ಎತ್ತಿದುದು, ಅನೇಕ ಅಸಾಧ್ಯ ಲೀಲೆಗಳನ್ನೆಲ್ಲ ಸಾಧಿಸಿದ್ದನು. ನಮಗೆ ಅವನ ಲೀಲೆಗಳನ್ನು ಅನುಸರಿಸುವ ಸಾಮರ್ಥ್ಯವಿಲ್ಲ. ಅವನು ವಿವಾಹವಾದಂತೆ ನಾವು ಸಹ ಮಾಡಬಹುದು ಎಂದುಕೊಳ್ಳುವುದು ಸಂಪೂರ್ಣ ತಪ್ಪು. ನಾವು ಅವನಂತೆ ದೇಹವನ್ನು ಅನೇಕ ರೂಪಗಳಲ್ಲಿ ವಿಸ್ತರಿಸಲು ಸಾಧ್ಯವಿದೆಯೇ? ವಾಸ್ತವವಾಗಿ ನಮಗೆ ಒಬ್ಬ ಪತ್ನಿಯನ್ನೂ ಸರಿಯಾಗಿ ನೋಡಿಕೊಳ್ಳುವುದೇ ಕಷ್ಟ. ಭಗವಂತನು ಸದಾ ಸಂಪೂರ್ಣನಾಗಿರುವವನು, ಸದಾ ತೃಪ್ತನಾಗಿರುವವನು. ಅವನಿಗೆ ತನ್ನನ್ನು ತಾನು ತೃಪ್ತಿಪಡಿಸಿಕೊಳ್ಳುವ ಯಾವ ಹಂಬಲವೂ ಇಲ್ಲ. ಆದರೆ ಭಕ್ತರ ಗಾಢ ಪ್ರೀತಿಗೆ ಪ್ರತಿಯಾಗಿ ಅವನು ಸ್ವಾಮಿಯಾಗಿ, ಸ್ನೇಹಿತನಾಗಿ, ಪುತ್ರನಾಗಿ ಅಥವಾ ಪತಿಯಾಗಿ ಅವರ ಮುಂದೆ ವ್ಯಕ್ತನಾಗುತ್ತಾನೆ. ಆದ್ದರಿಂದ ಭಗವಂತನ ಲೀಲೆಗಳನ್ನು ಅನುಕರಿಸಲು ಯತ್ನಿಸುವುದು ಅಜ್ಞಾನ. ನಮ್ಮ ಕರ್ತವ್ಯವೇನೆಂದರೆ ಭಗವಂತನು ಗೀತೆಯಲ್ಲಿ, ಶಾಸ್ತ್ರಗಳಲ್ಲಿ ತೋರಿಸಿದ ದಾರಿಯನ್ನು ಅನುಸರಿಸುವುದು. ಅವನ ಮಾರ್ಗವೇ ನಮ್ಮನ್ನು ರಕ್ಷಿಸುವ ಏಕೈಕ ದಾರಿ. ಹರೇ ಕೃಷ್ಣ.